टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಈಗಾಗಲೇ ಕೂಡ ಕೇರ್ಪುರ ವಿಧಾನಸಭಾ ಕ್ಷೇತ್ರದ ಸಾಯಿ ಲೇಔಟ್ ಈಗಾಗಲೇ ಜಲಾವೃತವಾಗಿರುವಂತದ್ದು. ಸದ್ಯ ನಾನು ಈಗಾಗಲೇ ಸಾಯಿ ಲೇಔಟ್ನ ಒಳಭಾಗದಲ್ಲಿದ್ದೀನಿ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈಗಾಗಲೇ ಒಳಗಡೆಗೆ ಬೋಟ್ನ ಮೂಲಕವಾಗಿ ನಿವಾಸಿಗಳನ್ನ ಕರೆದುಕೊಂಡು ಹೋಗುವಂತ ಕೆಲಸ ಮಾಡ್ತಿದ್ದಾರೆ. ಸದ್ಯ ನಾನು ಕೂಡ ಈಗಾಗಲೇ ಬೋಟ್ನ ಒಳಗೆ ಕೂತ್ಕೊಂಡು ಪ್ರತ್ಯಕ್ಷ ವರದಿಯನ್ನ ನೀಡ್ತಾ ಇದ್ದೀನಿ, ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ಮನೆಗಳೆಲ್ಲವೂ ಕೂಡ ಈಗಾಗಲೇ ಜಲಾವೃತವಾಗಿರುವಂಥದ್ದು. ಇದೇನೋ ನಿನ್ನೆ ಮೊನ್ನೆ ಸುರಿದಂತಹ ಮಳೆಗೆ ಆಗಿರುವಂತಹ ಸಮಸ್ಯೆ ಅಲ್ಲ. ಪ್ರತಿ ಬಾರಿ ಮಳೆ ಸುರಿದಾಗ್ಲೂ ಕೂಡ ಇಂಥದ್ದೊಂದು ಸಮಸ್ಯೆ ಆರಂಭವಾಗುತ್ತೆ. ಇಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಮನೆಗಳ ಒಳಗೆ ಜನರು ಹೋಗ್ಲಿಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ. ಬೈಕು ಈ ತರದೆಲ್ಲವೂ ಕೂಡ ಜಲಾವೃತವಾಗಿದೆ. ಇಲ್ಲಿ ನೋಡಿ ಮನೆಯ ಹೊರಭಾಗದಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಈ ತರದೊಂದು ಸಮಸ್ಯೆ ಉದ್ಭವ ಆಗಿರುವಂತದ್ದು. ಈಗಾಗಲೇ BBMP ಆಡಳಿತಾಧಿಕಾರಿ ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟರು. ಸ್ಥಳೀಯ ನಿವಾಸಿಗಳಿಗೆ ಹಾಲು ನೀರು ಊಟದ ವ್ಯವಸ್ಥೆಯನ್ನು ಮಾಡಿ ಇಲ್ಲಿರುವಂತವರನ್ನ ಶಿಫ್ಟ್ ಮಾಡಿ ಅಂತೇಳಿ. ಸಾಕಷ್ಟು ಜನರು ಮನೆಯೊಳಗಿದ್ದಂತಹವರು ಮಕ್ಕಳಿಗೆ ಮತ್ತೆ ಮನೆಯಲ್ಲಿದ್ದಂಥವ್ರಿಗೆ ಊಟ ತಿಂಡಿ ಈ ತರದನ್ನೆಲ್ಲವನ್ನೂ ಕೂಡ ತೆಗೆದುಕೊಳ್ಳಿಕ್ಕಾಗಿ ಹೊರಭಾಗಕ್ಕೆ ಬೇರೆ ಬೇರೆ ಏರಿಯಾಗಳಿಗೆ ಹೋಗಿದ್ರು. ಏರಿಯಾಗಳಿಗೆ ಹೋಗಿ ತೆಗೆದುಕೊಂಡು ಈಗ ಒಳಗೆ ಬರ್ತಾರಂತ. ಇಲ್ಲಿ ನೋಡಿ, ಅವರು ಯಾವುದೋ ಬೇರೆ ಏರಿಯಾಗೆ ಹೋಗಿದ್ರು. ಬೇರೆ ಏರಿಯಾಗೆ ಹೋಗಿ ಮಕ್ಕಳಿಗೆ ಏನ್ ಬೇಕು ಬಿಸ್ಕೆಟು ಹಾಲು ಈ ತರದನ್ನೆಲ್ಲವನ್ನೂ ಕೂಡ ಈಗಾಗಲೇ ತೆಗೆದುಕೊಂಡು ಮನೆಗೆ ಬಂದಿರುವಂತದ್ದು. ನೋಡಿ ದೃಶ್ಯದಲ್ಲಿ ಮತ್ತೊಬ್ರು ಕೂಡ ಬರ್ತಾ ಇದ್ದಾರೆ. ಅಂದ್ರೆ ಮನೆ ಒಳಗಿದ್ದಂಥವ್ರು ಹೊರಭಾಗಕ್ಕೆ ಅಂದ್ರೆ ನೀರ್ ಇಲ್ಲದಂತಹ ಜಾಗಕ್ಕೆ ಕೂಡ ಅವರನ್ನು ಶಿಫ್ಟ್ ಮಾಡ್ಲಾಗ್ತಾ ಇರುವಂತದ್ದು. ಸದ್ಯ ನನ್ನ ಜೊತೆಯಲ್ಲಿ ಈಗಾಗಲೇ ಸ್ಥಳೀಯ ನಿವಾಸಿ ಕೂಡ ಇದ್ದಾರೆ. ಸರ್, ತಮ್ಮ ಮನೆ ಎಲ್ಲಿರುವಂತದ್ದು? ಮನೆಯ ಒಳಗೆ ಯಾವ ತರಹದ ಒಂದು ಪರಿಸ್ಥಿತಿ ಇದೆ ಸರ್? ನನ್ನ ಮನೆ ಇಲ್ಲಿ 3ನೇ ಕ್ರಾಸಲ್ಲಿ ಇರೋದು. ಅಲ್ಲಿ 2 ದಿವಸದಿಂದ ನೀರು ಫುಲ್ ತುಂಬಿದೆ. ನಿನ್ನೆ ರಾತ್ರಿ 3 ಗಂಟೆಗೆ ನಾವು ಮನೆ ಬಿಟ್ಟು ಆಚೆ ಹೋಗಿದೆ. ಈಗ ಇರೋದು ನಮ್ಮ ಅಮ್ಮ ಮನೆಗೆ. ಮಕ್ಕಳೆಲ್ಲ ತೊಗೊಂಡು ಸೇಫ್ಟ್ ಮಾಡಿದೆ. ಈಗ ನಾನು ಬಟ್ಟೆ ಎಲ್ಲ ತೆಗಿಯೋಕೆ ಈ ಕಡೆ ಬಂದಿದೆ. 3 ಗಂಟೆಗೆ ಮಳೆ ಬಂದಂತ ಸಂದರ್ಭದಲ್ಲಿ ಮನೆ ಒಳಗೆ ಏನ್ ಮಾಡ್ತಿದ್ರಿ? ಅಂದ್ರೆ ನಿದ್ರೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಹೇಗಿತ್ತು ಪರಿಸ್ಥಿತಿ ಅಂತ? ನಿದ್ರೆ ಮಾಡ್ತಾ ಇದ್ದು ಕಟ್ಲ ಮೇಲೆ ತನಕ ನೀರು ಬಂದಿದ್ದು. ಆವಾಗ ಎದ್ದು ನಮ್ಮ ಅಮ್ಮ ಮನೆಗೆ ಅಲ್ಲಿಂದ ಬಂದಿದೆ. ಎಷ್ಟು ಜನ ಇದ್ರಿ ಸರ್ ಮನೆಯಲ್ಲಿ? ಮನೆಯಲ್ಲಿ 4 ಜನ. ಓಕೆ, ಹೇಗ್ ಸೇಫ್ ಆದ್ರಿ ಅಂತ? ಅಂದ್ರೆ ಏರಿಯಾದಿಂದ ಹೊರಗೆ ಹೇಗ್ ಹೋದ್ರಿ ಅಂತ? ನಾವು ಹಿಂಗೆ ನಡ್ಕೊಂಡು ಹೋದ್ರು. ಊಟ ತಿಂಡಿಗೆ ಬೆಳಗ್ಗೆಯಿಂದ ಏನಾದ್ರು ವ್ಯವಸ್ಥೆ ಆಗಿದೆಯಾ? ಎಲ್ಲಿದ್ದಾರೆ ಮನೆಯವರು ಮಕ್ಕಳೆಲ್ಲ ಎಲ್ಲಿದ್ದಾರೆ ಅಂತ? ಅಮ್ಮ ಮನೆ ಗೆದ್ನಳ್ಳಿಲಿದೆ. ಗೆದ್ನಳ್ಳಿ ನಮ್ಮ ಅಪ್ಪ ಅಮ್ಮನ ಹತ್ರ ಇದೆ. ಸರ್, ಎಷ್ಟು ವರ್ಷದಿಂದ ತಾವಿಲ್ಲಿ ವಾಸವಾಗಿದ್ದೀರಾ ಸರ್? ಇಲ್ಲಿ ತುಂಬಾ ವರ್ಷದಿಂದ ಇದೆ. ಓಕೆ ಸರ್, ಏನ್ ಕಾರಣ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಏರಿಯಾ ಜಲಾವೃತ ಆಗುತ್ತೆ? ಏನ್ ಸಮಸ್ಯೆ, ಏನ್ ಯಾಕೆ ಅಂತ? ಯಾಕೆ ಅಂತ ಗೊತ್ತಿಲ್ಲ. ಈ 2-3 ದಿವಸದಿಂದ ಹಿಂಗೆ ಬೀಳ್ತಾ ಇದೆ ಮಳೆ. ಇದೆ ಸರಿ. ಫಸ್ಟ್ ಒಂದ್ ಸರಿ ಆಯ್ತು, ಫಸ್ಟ್ 2 ಸರಿ ಆಯ್ತು, ಈಗ 3ನೇ ಸರಿ ಆಯ್ತು. ಮನೆ ಒಳಗೆ ಎಷ್ಟು ಮಟ್ಟಿಗೆ ನೀರು ನಿಂತಿದೆ? ಫುಲ್ ಕಟ್ಲು ಗೋಡೆ ತನಕ ನೀರು ನಿಂತಿದೆ. ಒಳಗಡೆ ಹೋಗಕ್ಕಾಗಲ್ಲ, ಅಷ್ಟು ನೀರು ನಿಂತಿದೆ. ಅಂದ್ರೆ ಇವಿಷ್ಟು ಕೂಡ ಇಲ್ಲಿರುವಂತಹ ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂತದ್ದು. ಮಧ್ಯರಾತ್ರಿ ಸುರಿದಂತಹ ಮಳೆಯ ಸಂದರ್ಭದಲ್ಲಿ ಮನೆಯಿಂದ ನಮ್ಮ ತಾಯಿ ಮನೆಗೆ ನಾವು ನಮ್ಮ ಮಕ್ಕಳೆಲ್ಲರೂ ಕೂಡ ಹೋದ್ವಿ. ಮನೆ ಏನಾಗಿದೆಯೋ ಅಂತೇಳಿ ನೋಡ್ಲಿಕ್ಕೆ ಮತ್ತೆ ಮನೆಯಲ್ಲಿದ್ದಂತಹ ವಸ್ತುಗಳನ್ನೆಲ್ಲ ಸೇಫ್ ಮಾಡ್ಲಿಕ್ಕೆ ನಾನು ಮತ್ತೆ ಏರಿಯಾದ ಒಳಗೆ ಬರ್ತಾ ಇದ್ದೀನಿ ಅನ್ನೋ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.